ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಇಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ BJPಗೆ ಓಟ್ ಹಾಕಿದ್ರಲ್ಲ, ನೀವು ನೋಡಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಭಾಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನೋ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ BJPಗೆ, ಕರ್ನಾಟಕಕ್ಕೆ ಏನು ಬಂದಿದೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, BJP IT ಸೆಲ್ಲು ಘಟಾನುಘಟಿಣಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನು ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ನನ್ನ ಮೇಲೆ ಬರೀ ವಿಡಿಯೋ ಮಾಡೋದ್ರಲ್ಲೇ ಕಳೆದೋಗಿದ್ದಾರೆ. ಬಟ್ ನಾನು BJP IT ಸೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಚೆನ್ನಾಗಿ ಮೇಕಪ್ ಮಾಡಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಇಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ BJPಗೆ ಓಟ್ ಹಾಕಿದ್ರಲ್ಲ, ನೀವು ನೋಡಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಭಾಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನೋ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ BJPಗೆ, ಕರ್ನಾಟಕಕ್ಕೆ ಏನು ಬಂದಿದೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, BJP IT ಸೆಲ್ಲು ಘಟಾನುಘಟಿಣಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನು ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ನನ್ನ ಮೇಲೆ ಬರೀ ವಿಡಿಯೋ ಮಾಡೋದ್ರಲ್ಲೇ ಕಳೆದೋಗಿದ್ದಾರೆ. ಬಟ್ ನಾನು BJP IT ಸೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಚೆನ್ನಾಗಿ ಮೇಕಪ್ ಮಾಡಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ನಾವು ಹೇಳ್ತೀವಿ ದ್ವೇಷ ಭಾಷಣ ನಾವು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ ಅಂತ ನಾವು ಬಿಲ್ ಪಾಸ್ ಮಾಡಿ ಗವರ್ನರ್ ಅವರು ಕಳಿಸಿದ್ರೆ ಗವರ್ನರ್ ಅವರು ಈಗ ರಾಷ್ಟ್ರಪತಿ ಕಳಿಸ್ತಾರೆ. ಯಾಕೋ ಸಂವಿಧಾನಕ್ಕೆ ನಮ್ಮ ರಾಜ್ಯಪಾಲರು ಅವಮಾನ ಮಾಡ್ತಿದ್ದಾರೆ. ಆನರಬಲ್ ಗವರ್ನರ್ ಜಿ, ಯು ಆರ್ ಇನ್ಸಲ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ದಿಸ್ ಇಸ್ ನಾಟ್ ಎ ಫೇರ್ ಡೆವಲಪ್ಮೆಂಟ್. ಯು ಶುಡ್ ಹ್ಯಾವ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಾಜ್ಯಪಾಲರ ನಡೆ ಖಂಡಿತವಾಗೂ ತಿರಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ರಾಜ್ಯಪಾಲರು ಕೇಂದ್ರದ ಏಜೆಂಟಾಗಿ ವರ್ತಿಸ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ರಾಜ್ಯದ ಜನತೆ ನೀವು ಇದನ್ನೆಲ್ಲ ನೋಡಬೇಕು. ಯಾರೆಲ್ಲ BJPಗೆ ಓಟ್ ಹಾಕಿದ್ರಲ್ಲ, ನೀವು ನೋಡಬೇಕು, ಈ ಗಮನ ಡೆವಲಪ್ಮೆಂಟ್ ಹಾಕಬೇಕು. ಆಯ್ತಪ್ಪ, ಭಾಳಷ್ಟು ಜನ ನಾನು ಯಂಗ್ಸ್ಟರ್ಸ್ ಕೇಳ್ತೀನಿ, ಏನೋ ಯಾರ ಮುಖನೋ ನೋಡ್ಕೊಂಡು ಓಟ್ ಹಾಕಿದ್ರಲ್ಲ BJPಗೆ, ಕರ್ನಾಟಕಕ್ಕೆ ಏನು ಬಂದಿದೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂಧ ಭಕ್ತರು, ವಾಟ್ಸಪ್ ಯೂನಿವರ್ಸಿಟಿ ಫೌಂಡರ್ಸು, BJP IT ಸೆಲ್ಲು ಘಟಾನುಘಟಿಣಿಗಳು, ನೀವು ಆ ವಿಡಿಯೋ ಮಾಡೋ ಬದಲು ಇಂಥದನ್ನು ಕ್ವಶನ್ ಮಾಡಿದ್ರೆ ರಾಜ್ಯ ಅಭಿವೃದ್ಧಿ ಆಗೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ನನ್ನ ಮೇಲೆ ಬರೀ ವಿಡಿಯೋ ಮಾಡೋದ್ರಲ್ಲೇ ಕಳೆದೋಗಿದ್ದಾರೆ. ಬಟ್ ನಾನು BJP IT ಸೆಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಚೆನ್ನಾಗಿ ಮೇಕಪ್ ಮಾಡಿ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು.